ಅದಕ್ಕಿಂತ ಮೊದಲು ಒಬ್ರು ಕಾಲರ್ ಇದ್ದಾರೆ, ರಾಜಿ ಅಂತ ಶ್ರೀರಂಗಪಟ್ಟಣದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಜಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 17/2. ಓಕೆ. 2005. 17/2/2005. ಬೆಳಗಿನ ಜಾವ 6:30. ಬೆಳಗಿನ ಜಾವ 6:30. ಏನು ಪ್ರಶ್ನೆ ಇತ್ತು ಮೇಡಮ್? ಒಂದು BE ಆಗಿದೆ. ಇವಾಗ ಅವನಿಗೊಂದು ಜಾಬ್ ಸಿಕ್ಕಿದೆ. ಇವಾಗ ನಾಳೆಯಿಂದ ಅವ್ನು ಜಾಯಿನ್ ಆಗ್ಬೇಕು. ಓಕೆ. ಮುಂದೆ ಅವನ ಭವಿಷ್ಯ ಹೆಂಗೆ, ಅಲ್ಲಿ ಸೆಟ್ ಆಗ್ತಾನ ಏನೋ. ಅವನು ಮಾಡಿದ್ದೆ ಒಂದು ಕಮ್ಯುನಿಕೇಶನ್, ಅದು ಬೇರೆ ಕೆಲ್ಸಕ್ಕಾಗಿದೆ ಒಂದು. ಓಕೆ. ಅದಕ್ಕೆ ಓದಿಗೆ ತಕ್ಕ ಹಾಗೆ ಕೆಲಸ ಸಿಗುತ್ತಾ ಅಂತ, ಮುಂದಿನ ಭವಿಷ್ಯ ಹೇಗಿದೆ? ಮಾತಾಡ್ತಾರೆ. ಜಾಬ್ ಆಗಿದೆ ಮೇಡಮ್ ಒಂದು. ಓಕೆ. ಸೊ ಮುಂದಿನ ಭವಿಷ್ಯ ಹೇಗಿದೆ ಅಂತ ಹೌದು, ಅಲ್ಲಿ ಸೆಟ್ ಮಾತಾಡ್ತಾರೆ. ಶಾಸ್ತ್ರಿಗಳ ಹತ್ರ ಮಾತಾಡಿ. ಅಜ್ಜಿ ಅವರೇ ನಮಸ್ಕಾರ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರುತ್ತೆ. ಧನ್ಯವಾದ. ತಮ್ಮ ಅದಕ್ಕೆ ಚೆನ್ನಾಗಿ ಬರ್ತಾ ಇದೆ ಅಂದರೆ ನಿಮಗೆ ಇಷ್ಟ ಆಗಿದೆ ಅಂತ ಈಗಷ್ಟೇ ಹೇಳಿದ್ನಲ್ಲ, ಹಾಗಾಗಿ ನೋಡಿ. ಇದು ಈಗ ರಾಹು ದಶೆಯಲ್ಲಿ ಬುಧಭುಕ್ತಿ ನಡೀತಾ ಇದೆ. ಬುಧ ಇವರಿಗೆ ಏನಾಗಿದೆ, ಷಷ್ಠಾಧಿಪತಿಯೂ ಹೌದು, ಭಾಗ್ಯಾಧಿಪತಿಯೂ ಹೌದು. ಭಾಗ್ಯಸ್ಥಾನದ ಅಂಶವನ್ನು ಹೆಚ್ಚಾಗಿ ತೊಗೋಬೇಕು, ಯಾಕೆಂದರೆ ಅದು ಮೂಲ ತ್ರಿಕೋಣ ಸ್ಥಾನ ಅಂತ ಶಾಸ್ತ್ರಗಳು ಹೇಳುತ್ತೆ. ಇದೆಲ್ಲ ಟೆಕ್ನಿಕಲ್ ಪಾಯಿಂಟ್ಸ್ ಬಿಡಿ, ನಿಮಗೆ ಅರ್ಥ ಆಗದೆ ಇದ್ರೆ ತೊಂದರೆ ಇಲ್ಲ. ಆದರೆ ಫಲ ಚೆನ್ನಾಗಿದೆ ಅನ್ನೋದು ಇದರ ಸಾರ. ಹೀಗಾಗಿ ದ್ವಿತೀಯದಲ್ಲಿ ರವಿ ಬುಧರಿದ್ದರೆ ಅದು ಬುಧಾದಿತ್ಯ ಯೋಗ ಅಂತ ಕರೀತಾರೆ. ಒಳ್ಳೆಯ ಮಾತಿರುತ್ತೆ, ನೈಪುಣ್ಯತೆ ಇರುತ್ತೆ. ಬುಧೇನ ನಿಪುಣಂ ಧೀಕೀರ್ತಿ ಸೌಖ್ಯಾನ್ವಿತಂ ಅಂತ ಹೇಳಿದೆ. ಹೀಗಾಗಿ ಸೌಖ್ಯ, ಕೀರ್ತಿ, ಬುದ್ಧಿಬಲ ಇವುಗಳನ್ನೆಲ್ಲ ಸೂಚಿಸ್ತಕ್ಕಂಥದ್ದಾಗಿದೆ. ಮತ್ತು ಕರ್ಮಾಧಿಪತಿ, ಪಂಚಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಲಗ್ನದಲ್ಲಿರೋದು ತುಂಬ ಒಳ್ಳೆಯದು. ಚಂದ್ರನು ಕೂಡ ಉಚ್ಚಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇದೆಲ್ಲ ಒಳ್ಳೆಯ ಲಕ್ಷಣ ಇವರೇ, ತುಂಬ ಚೆನ್ನಾಗಿದೆ. ಭಾಗ್ಯದಲ್ಲಿ ಗುರು ಇದ್ದು ಲಗ್ನವನ್ನು ನೋಡಿದ್ರೆ ಅದಕ್ಕಿಂತಲೂ ಇನ್ನೇನು ಬೇಕು. ಹೀಗಾಗಿ ಜಾತಕ ನೋಡಿದ್ರೆ ಹೇಗಿದೆಯಪ್ಪ ಅಂದರೆ ಮುಂದೆ ಚೆನ್ನಾಗಿರ್ತಾರೆ, ಒಳ್ಳೆ ಹೆಸರು ಮಾಡ್ತಾರೆ, ಕೀರ್ತಿ ಸಂಪಾದಿಸ್ತಾರೆ, ನಿಮಗೂ ಹೆಸರು ತಂದು ಕೊಡ್ತಾರೆ. ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೇರವಾಗಿ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ಜಾತಕ ಫಲ ಕಾರ್ಯಕ್ರಮದಲ್ಲಿ ಸಂದೇಶವನ್ನ ಕಳಿಸ್ತೀರಿ. ನಾನು ಕಳಿಸಿದಂತಹ ಸಂದೇಶ ಯಾವಾಗ ಬರುತ್ತೆ, ನನ್ನ ಸಮಸ್ಯೆಗೆ ಯಾವಾಗ ಪರಿಹಾರವನ್ನ ಕಾರ್ಯಕ್ರಮದ ಮುಖಾಂತರ ತಿಳಿಸ್ತಾರೆ ಅಂತ ಕಾಯ್ತಾ ಇರಬೇಕು. ಅದೇ ಭಾನುವಾರದ ಈ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಹಾಗಲ್ಲ. ನೀವು ನೇರವಾಗಿ ಕರೆ ಮಾಡಬಹುದು. ನಿಮ್ಮ ಸಮಸ್ಯೆಗಳಿಗೆ ಶಾಸ್ತ್ರಿಗಳಿಂದ ನೀವು ನೇರವಾಗಿ ಉತ್ತರವನ್ನ, ಪರಿಹಾರ ಮಾರ್ಗಗಳನ್ನ ನೀವು ಪಡ್ಕೋಬಹುದು. ಇನ್ನುಳಿದ ರಾಶಿಗಳ ಬಗ್ಗೆಯೂ ಕೂಡ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಆದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.